ಅದಕ್ಕೋಸ್ಕರ ರಿಲೀಸ್ ಮಾಡ್ತಿದ್ದೀವಿ. ಈಗ ನಮ್ಮ ಕುಮಾರ್ ಸರ್ನ ಕರಿತೀನಿ. ಅವಾಗ ಸೈನೈಡ್ ರಿಲೀಸ್ ಆದಾಗ GS ಶಿವರುದ್ರಪ್ಪನವರಾಗಲಿ, ಚಂದ್ರಶೇಖರ್ ಕಂಬಾರಾಗಲಿ, ಗಿರೀಶ್ ಕಾಸರವಳ್ಳಿಯವರಾಗಲಿ, ಮತ್ತು ಗಿರೀಶ್ ಕಾರ್ನಾಡ್ರು, ಆರ್ ಅನಂತಮೂರ್ತಿಯವರು ನಮ್ಮ ಸಿನಿಮಾ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ಚುಟುಕವಾಗಿ ಒಂದು 5 ಮಿನಿಟ್ಸಲ್ಲಿ ಮುಗಿಸೋಕ್ಕೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ SK ಕುಮಾರ್ ಅಂತ. ನಾನೊಬ್ಬ ವೃತ್ತಿಯಿಂದ ನಿವೃತ್ತನಾಗಿರುವ, ಪ್ರವೃತ್ತಿಯಿಂದ ಇನ್ನೂ ನಿವೃತ್ತ ಆಗದೇ ಇರತಕ್ಕಂಥ ಒಬ್ಬ ಹಿರಿಯ KS ಅಧಿಕಾರಿ. ಎಲ್ಲ ಪತ್ರಗಳನ್ನು ತಾವು ದಯವಿಟ್ಟು ನೋಡಿ. ಇದು ಇವತ್ತಿಗೂ ಕೂಡ 19 ವರ್ಷಗಳ ಹಿಂದೆ ಬರೆದಂಥ ಪತ್ರಗಳು ಇವು ಇವತ್ತಿಗೂ ಕೂಡ ಎಷ್ಟೊಂದು ಪ್ರಸ್ತುತವಾಗಿದ್ದಾವೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ. ಇದು ನಮ್ಮ ರಾಷ್ಟ್ರ ಕವಿಗಳಾದಂಥ ಮಾತು ಹೇಳಿ ಬಯಸ್ತೀನಿ. ರಮೇಶ್ ಅವರು ನನ್ನ ಹಳೆಯ ಸ್ನೇಹಿತ. ಅವರ ಸಿನಿಮಾಗಳು ತಯಾರಾಗೋಕ್ಕಿಂತ ಮೊದಲೇ ನಾನು ನೋಡಿರ್ತೀನಿ ಆ ಸ್ಕ್ರಿಪ್ಟ್ ಓದೋದ್ರ ಮೂಲಕ. ಅದೊಂದು ಪ್ರಿವಿಲೇಜ್, ಅದೊಂದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಚಿಕ್ಕಂದ್ರಿಂದಲೂ ಸಿನಿಮಾ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಇದ್ದದ್ರಿಂದ ನಾನು ಭಾಳ ಖುಷಿಯಾಗಿ ಆ ಕೆಲಸವನ್ನು ಮಾಡ್ತಾಯಿದ್ದೆ. ಈಗ ಅವರು ತಾನೇ ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ, ಏನು ಪಟ್ಟು ಬಿಡದ ವಿಕ್ರಮಾರ್ಕನ ಹಾಗೆ ರಮೇಶ್ ಕಷ್ಟ ಸುಖ, ಜಯ ಅಪಜಯ ಎಲ್ಲವನ್ನ ಸಮನಾಗಿ ತಗೊಂಡು ಮುಂದುವರಿತಾನೇ ಇದ್ದಾರೆ. ಈ ಸಿನಿಮಾ 20 ವರ್ಷದ ಹಿಂದೆ ಯಾವ ರೀತಿಯ ಒಂದು ಆಸಕ್ತಿಯನ್ನು ಕೆರಳಿಸಿತ್ತೋ ಪ್ರೇಕ್ಷಕರಲ್ಲಿ, ಅದೇ ರೀತಿ ಈಗಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಸಾಮರ್ಥ್ಯ ಇದೆ ಆ ಸಿನಿಮಾಕ್ಕೆ ಅನ್ನೋದು ನನ್ನ ಭರವಸೆ. ಇತ್ತೀಚೆಗೆ ಸಿನಿಮಾ ಹಾಲ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕೊರಗಿದೆ. ಈ ಸಿನಿಮಾ ಮತ್ತೆ ರಿಲೀಸ್ ಆಗೋದ್ರ ಮೂಲಕ ಪ್ರೇಕ್ಷಕರನ್ನು ಥಿಯೇಟರ್ಗಳಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರೋ ಹಾಗಾಗಲಿ ಅಂತ ನಾನು ಹಾರೈಸ್ತಾ, ಈ ಒಂದು ಸಾಹಸದಲ್ಲಿ ಅವರಿಗೆ ಜಯ ಸಿಕ್ಕಲಿ ಅಂತ ಹೇಳಿ ನಾನು 2 ಮಾತು ಎಲ್ರಿಗೂ ನಮಸ್ಕಾರ. ನನ್ನ ಮೇಲೆ ಬಾಂಬ್ ಬಿದ್ದಂಗಾಯಿತು ಫಸ್ಟ್ ನೀವು ಮಾತಾಡಿ ಅಂದಾಗ. ಆ ಸಿನಿಮಾ ಮಾಡೋ ಟೈಮಲ್ಲಿ ನಾವೆಲ್ಲ ಭಾಳ ಚಿಕ್ಕವರು, 20 ವರ್ಷದ ಹಿಂದೆ ಅಂತ ಇಟ್ಕೊಳ್ಳೋಣ. ಸುಮಾರು ಸಿನಿಮಾಗಳು ಅದರ ನಂತರ ಬಂದ ಎಷ್ಟೋ ಸಿನಿಮಾಗಳನ್ನು ನೋಡಿದಾಗ ನಾವು ಅಂದ್ಕೋತಿದ್ವಿ, ಸೈನೈಡ್ ಬಂದ ಟೈಮಲ್ಲಿ ಸಿನಿಮಾಗಳಿಗಂತ ಸ್ಪೀಡ್ ಇರಲಿಲ್ಲ. ಸೈನೈಡ್ ಸಿನಿಮಾದ ಒಂದೇ ಒಂದು ದೊಡ್ಡ ಶಕ್ತಿ ಏನು ಅಂದರೆ ಅದಕ್ಕಿದ್ದ ಸ್ಪೀಡ್. ಅದು ಎಲ್ಲೂ ಯಾರನ್ನು ಬೋರ್ ಮಾಡಲೇ ಇಲ್ಲ. ಸಿನಿಮಾ ನೋಡಿದ ತಕ್ಷಣ ಹಿಂಗೆ ಹೋಗ್ತಾ ಇತ್ತು ಸಿನಿಮಾ ಅಂತಾರೆ. ಆ ಕ್ರೆಡಿಟ್ ಎಲ್ಲೂ ನಮ್ಮ ರಮೇಶ್ ಸರಿಗೆ, ರತ್ನವೇಲು ಸಾರನ್ನು ನೆನೆಸ್ಕೊಳ್ಳೇಬೇಕು ನಾವು ಈ ಸಮಯದಲ್ಲಿ. ಆ್ಯಂಡ್ ಆ್ಯಕ್ಟರ್ಸ್, ನಾವು ಟೆರರಿಸ್ಟ್ಗಳಾಗಿದ್ವಿ, ಟೆರರಿಸಮ್ ಹಿಂಗೆ ಮಾಡ್ಬೋದು ಮಾಡಿದ್ವಿ. ನನಗದ್ರಲ್ಲಿ ಯಾವಾಗಲೂ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ದು, ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ ತಾರಮ್ಮ. ಯಾಕೆ ಅಂದರೆ ಆ ಪಾತ್ರದ ಇನ್ನೋಸೆನ್ಸ್ನ ಒಂದು ಹ್ಯೂಮರಸ್ ಆಗಿ ತಗೊಂಡು ಹೋದವರು. ಆಕೆ ಬಂದಾಗ ನಾವು ಸ್ಕ್ರೀನಲ್ಲಿ ನಗ್ತಾ ಇದ್ವಿ. ಬಿಕಾಸ್ ಇಂಥ ಸೀರಿಯಸ್ ಘಟನೆ ಆಗ್ತಾ ಇದ್ರು ಆ ಇನ್ನೋಸೆನ್ಸಲ್ಲಿ ಅದನ್ನು ಹ್ಯೂಮರ್ಗೆ ಕನ್ವರ್ಟ್ ಮಾಡೋ ಶಕ್ತಿನ ಬಹುಶಃ ನನಗೆ ರಮೇಶ್ ಹೇಳಿದರೆ ಎಲ್ಲೋ ಗೊತ್ತಿಲ್ಲ, ಬಟ್ ಅದನ್ನು ಅವ್ರು ಗ್ರಹಿಸಿದ್ರು. ನಾವು ಧೂಮ್ ಧಾಮ್ ಟೆರರಿಸ್ಟ್ಗಳು ಅಷ್ಟೇ, ನಮ್ಮ ಕಣ್ಣು ಎಷ್ಟಿತ್ತು ಅಷ್ಟೇ ಗುಂಡು ಹೊಡೆದ್ವಿ, ನಾವು ಮಾಡಿದ್ವಿ. ಆದರೆ ನಿಜವಾಗಲೂ ಆ ಟೈಮಲ್ಲಿ ಆ ಪಾತ್ರನ ಭಾಳ ಸುಂದರವಾಗಿ ಅದಕ್ಕೊಂದು ಬೇರೆ ಒಂದು ಆಯಾಮ ಕೊಟ್ಟು ತಗೊಂಡು ಹೋದವರು ತಾರಮ್ಮ. ಆವಾಗ ನಮ್ಮ ಮಧ್ಯೆ ಒಂದು ಮಾತುಕತೆ ನಡೆದಿತ್ತು, ಇದರಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಯಾರಾದರೂ ಅಂತ. ಮಾಳವಿಕಾ ಡಿಸ್ಕಷನ್ ಆಗ್ತಾಯಿತ್ತು ನಮ್ಮ ಟೆರರಿಸ್ಟ್ಗಳ ಮಧ್ಯೆ ಡಿಸ್ಕಷನ್, ಯಾರು 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 ನಾವೆಲ್ಲ ಟೆರರಿಸ್ಟ್ಗಳು ಕೂತ್ಕೊಂಡು ನಮ್ಮ ಗ್ಯಾಂಗಲ್ಲಿ ಮಾತಾಡ್ತಿದ್ವಿ. ತಗೋತಾರೆ ಯಾರ್ಯಾರು ಎಲ್ಲ ಒಂದು ಹೆಸರು ಒಂದು ಕಡೆ ರವಿಕಾಳೆ, ರಂಗಾಯಣ ರಘು, ಇವರು ಅಂದಾಗ ಮಾಳವಿಕಾಯ್ತು. ನಾನೆಲ್ಲಿ ಇವ್ರು ನೋಡ್ತಾ ಇದ್ನಲ್ಲ, ತಾರಮ್ಮ ತಗೋತಾರೆ ಅಂದಿದ್ದೆ. ತಾರಮ್ಮ ಹಿಂಗೆ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತಗೋಬೋದು. ನನಗೇನು ಅವರು ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಅಂತ ಹೇಳಿದ್ರು. ನಿಜ ಆಯ್ತು ಅದು. ನನ್ನ ತಕ್ಷಣ ಫೋನ್ ನೋಡಿದ್ರಾ, ನಾನು ಹೇಳಿದ್ದೆ ಆಗತ್ತೆ ತಗೋತಾರೆ ಅವರು ಅಂತ. ಬಿಕಾಸ್ ನಿಜ ಹೇಳ್ತೀನಿ, ಅವ್ರು ಇಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಕಾರಣ ಖಂಡಿತ ಅಲ್ಲ, ಬಹಳ ಮಜವಾಗಿ ಯಾರು ಊಹಿಸ್ತಿರ್ತೀವಿ. ಹೌದಾ? ಹಾಂ, ನಾನು ಹೇಳಿಲ್ಲ ಅವರಿಗೆ, ನಿಜವಾಗಿ ಹೇಳಿಲ್ಲ, ಇದನ್ನು ಯಾವತ್ತೂ ಹೇಳಿಲ್ಲ. ಯಾರು ಊಹಿಸಿದ ರೀತಿಯಲ್ಲಿ ಆ ಪಾತ್ರನ ಸುಂದರವಾಗಿ ಕಟ್ಕೊಟ್ಟಿದ್ದು ತಾರಮ್ಮ. ಒಂದು ಸಿಲಿಂಡರ್ ಕೇಳೋ ಟೈಮಲ್ಲಿ ಕೂಡ ಆ ಇನ್ನೋಸೆನ್ಸ್ ಇದೆಯಲ್ಲ, ಅದು ಆಡಿಯನ್ಸಲ್ಲಿ ಅದರ ಒಂದು ಸಟೈರ್,
ಅಂಥ ಸೀರಿಯಸ್ ಟೈಮಲ್ಲೂ ಕೂಡ ಒಂದು ಹೆಂಗಸು, ಸಾಮಾನ್ಯ ಹೆಂಗಸು, ಒಂದು ಸಿಲಿಂಡರ್ಗೋಸ್ಕರ ಒದ್ದಾಡುತ್ತೆ ಅನ್ನೋದು, ದಟ್ ಇಸ್ ದ ಬ್ಯೂಟಿ ಆಫ್ ದ ಫಿಲ್ಮ್. ಸುಮ್ಮನೆ ಅಂತಲ್ಲ, ನಾನು ಈ ಪಾತ್ರ ಇವರು ಇದ್ದಾರೆ ಅನ್ನೋ ಕಾರಣಕ್ಕಲ್ಲ, ಪೊಲೀಸ್ ಆಫೀಸರ್ ಕಡೆಯಿಂದ ಬಂದರೆ ಆ ಟೈಮ್ನ ಎಲ್ಲ ಆ ಆ್ಯಕ್ಟರ್ಸ್ನ ಸ್ಪೀಡ್ ಇರ್ಬೋದು. ಸಿನಿಮಾ ನೋಡಿದಾಗ ಕತೆ ಎಲ್ರಿಗೂ ಗೊತ್ತಿವಾಗ ಖುಷಿ ಆಗ್ತಾಯಿತ್ತು. ಮೊನ್ನೆ ಏನಕ್ಕೂ ನೋಡಿದೆ ನಾನು, ಸುಮ್ಮನೆ ಸರ್ ನಂತರ ಮಾತಾಡೋಕ್ಕಿಂತ ಹಾಡ್ಲಿ ಒಂದು 15 ದಿವಸ ಮೊದಲು ಆ ಸಿನಿಮಾನ ಯಾರಿಗೂ ಹೇಳೋಕ್ಕೋಸ್ಕರ ನೋಡಿದೆ ನಾನು ಸೈನೈಡ್ನ. ಎಂಥ ಸ್ಪೀಡ್ ಇದೆ ಅಂದರೆ ಅದು ಇವತ್ತಿಗೂ ಪ್ರಸ್ತುತ. ಆಮೇಲೆ ಅವ್ರು ಹೇಳಿದ್ದಂಗೆ 17 ದಿವಸ ಆದಮೇಲೆ ಸರ್ ಅಂದ್ಕೊಂಡೆ, ಅಯ್ಯೋ ಮೊನ್ನೆ ಅಷ್ಟು ಯೋಚನೆ ಮಾಡಿದ್ನಲ್ಲ ಇದ್ರ ಬಗ್ಗೆ ಅಂತ. ನೀವಲ್ಲಿ ಎಷ್ಟು ಜನ ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ನನಗೆ, ನೀವೆಲ್ಲ ಯಂಗ್ಸ್ಟರ್, ಸುಮಾರು ಯಂಗ್ಸ್ ಮುಖಗಳು ಕಾಣಿಸ್ತಾ ಇದ್ದಾವೆ. ದಯವಿಟ್ಟು ಆ ಸಿನಿಮಾನ ನೋಡಿ. ಪ್ರೀಕ್ವೆಲ್ಗೆ ರೆಡಿಯಾಗಿ, ಪ್ರೀಕ್ವೆಲ್ ಹೇಗೆ ಬರುತ್ತೋ ಏನು ಮಾಡ್ತಾರೋ ಅದು ರಮೇಶ್ ಸರ್ ನಾನು ಇವತ್ತು ನೋಡಿ ಕೇಳ್ತೀನಿ ಅಂತ ಹೇಳಿದ್ದೆ, ಅದು ಏನೆಲ್ಲ ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ. ಬಟ್ ಮಾತುಕತೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ನಿಂತ ಎಲ್ಲ ಆ್ಯಕ್ಟರ್ಸ್, ರಾತ್ರಿ ಹಗಲು ಕೆಲಸ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಮುದ್ದಾಗಿ ಕೆಲಸ ಮಾಡಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಟೆಕ್ನಿಷಿಯನ್ಸು, ರತ್ನವೇಲ್ ಸರ್ ಮತ್ತೆ ನೆನಪಿಸ್ಕೊಳ್ಳೇಬೇಕು, ಬಹಳ ಪ್ರೀತಿಯಿಂದ ಕೆಲಸ ಮಾಡಿದ್ವಿ. ಹಾಗಾಗಿ ಅವಕಾಶ ಮಾಡಿಕೊಟ್ಟ ರಮೇಶ್ ಸರ್ಗೆ ಹೃದಯ ತುಂಬಿದ ಧನ್ಯವಾದಗಳು. ಹಾಗೆ ಈ ಸಿನಿಮಾ ಪ್ರೀಕ್ವೆಲ್ ಬಂದಾಗ ಅಷ್ಟೇ ಪ್ರೀತಿಯಿಂದ ಈಗಿನ ಜನರೇಷನ್ ರೆಸ್ಪಾಂಡ್ ಮಾಡಲಿ ಅನ್ನೋ ಆಸೆಯಿಂದ, ಆವಾಗ ನೀವು ಕೇಳ್ಕೊಂಡ ಹಾಗೆ ಕತೆಗಾರರು, ಡೈರೆಕ್ಟರ್ಸು, ಸೋಷಿಯಲಿ ರೆಕಗ್ನೈಸ್ ಆದಂಥ IAS, IAP ಎಲ್ಲರೂ ಆ ಸಿನಿಮಾಗೆ ರೆಸ್ಪಾಂಡ್ ಮಾಡಿದರು ಪ್ರೀತಿಯಿಂದ. ಎಸ್, ದಿಸ್ ಇಸ್ ಅ ವೆರಿ ಗುಡ್ ಫಿಲ್ಮ್ ಅಂತ. ಈಗ ಹೇಗಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ನಮ್ಮ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋದು ಎಲ್ಲವೂ ಬದಲಾಗ್ಬಿಟ್ಟಿದೆ. ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅನ್ನೋದೊಂದೇ ನಾವು ಮಾತಾಡ್ತಿದ್ದೀವಿ ಹೊರತು ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅವರನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ದಿನ ಬೆಳಗಾದರೆ ಮಲಯಾಳಂ ಸಿನಿಮಾನ ಹೊಗಳಿ ಹಾಡ್ತಾ ಇದ್ದೀವಿ, ಕನ್ನಡ ಸಿನಿಮಾನ ಹಾಡಿ ಹೊಗಳುವಂಥ ದಿನಗಳು ಹತ್ತಿರ ಬರಲಿ ಅನ್ನೋ ಆಸೆಯಿಂದ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅದೇ 20 ವರ್ಷದ ಹಿಂದೆ ಈ ಫಿಲಮ್ ಮಾಡುವಾಗ ಎಲ್ಲರೂ ಕೇಳ್ತಿದ್ರು ಯಾರು ಹೀರೋ, ಯಾರು ಹೀರೋಯಿನ್ನು, ತುಂಬ ದೊಡ್ಡ ಆ್ಯಕ್ಟ್ರಸ್ ಯಾರಿದ್ದಾರೆ, ಯಾವ ಭರವಸೆ ಮೇಲೆ ಮಾಡ್ತಿದ್ದೀರಾ, ಆಮೇಲೆ ಹೆಸರು ಬೇರೆ ಸೈನೈಡ್, ಏನು ಈ ಕನ್ನಡದ ಆಡಿಯನ್ಸ್ಗೆ ರೀಚ್ ಆಗುತ್ತೋ ಇಲ್ಲೋ ಅಂತ ತುಂಬ ಯೋಚನೆ ನನಗೆ. ಸರಿ, ತುಂಬ ಏನೋ ಕಷ್ಟಪಟ್ಟು ನನ್ನ ಯಜಮಾನ್ರು ಮಾಡ್ತಾಯಿದ್ದಾರೆ, ಮಾಡಲಿ ಅಂತ ಹೇಳಿ ಹಾಗೆ ಸುಮ್ಮನೆ ಇದ್ದು ಹೋಗಿದ್ದೆ. ಅದು ತುಂಬ ಚೆನ್ನಾಗಿ ಆಯಿತು. ಥ್ಯಾಂಕ್ಸ್ ಟು ಆಲ್ ದ ಆಡಿಯನ್ಸ್ ಆ್ಯಂಡ್ ಫಾರ್ ಆಲ್ ದ ಸಪೋರ್ಟ್ ಗಿವನ್ ಬೈ ಮೀಡಿಯಾ ಪೀಪಲ್. ಆಮೇಲೆ ಅವ್ರ ಫ್ರೆಂಡ್ಸ್ ತುಂಬ ದೊಡ್ಡ ಪಾತ್ರನೇ ಅವ್ರ ಲೈಫಲ್ಲಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೇನ್ ಅದೇ, ಆಸ್ ಪ್ರೊಡ್ಯೂಸರ್ ಅವರು ಕೊಟ್ಟಿರೋ ಬಿರುದದ ಅಷ್ಟೇ, ಅವ್ರಿಗೇನು ನಾನು ನಿಲ್ಲಬೇಕೋ ಅಷ್ಟು ನಿಂತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸೈನೈಡ್ ಅಫ್ಕೋರ್ಸ್ ನಾನು ಮೊದಲನೇದಾಗಿ ಯಾವುದೇ ಸಿನಿಮಾ ಮಾಡಿದ್ರೆ ಅದು ಪ್ರಮೋಷನ್ ಆಗಿರಲಿ ಅಥವಾ ಏನಾದ್ರು ಪ್ರೆಸ್ ಮೀಟ್ ಆಗಿರಲಿ ಯಾವುದನ್ನು ತಪ್ಪಿಸ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ನನಗೆ ಅನ್ನ ಕೊಟ್ಟವರು ಪ್ರೊಡ್ಯೂಸರ್ಗಳಾದರೆ, ನನಗೆ ವಿದ್ಯೆ ಕೊಟ್ಟವರು ಡೈರೆಕ್ಟ್ರುಗಳು. ಸೊ ಅದೊಂದು ಸಂಕಲ್ಪ ಇಟ್ಕೊಂಡು ನಾನು ಯಾವುದೇ ಸಿನಿಮಾ ಆದರೂ ಕೂಡ ಬರ್ತೀನಿ. 20 ವರ್ಷ ಆದಮೇಲೂ ತಿರ್ಗಾ ಬಂದಿದ್ದೀರಲ್ಲ ಅಂದರೆ ಎಸ್, ಬಂದಿದ್ದೀನಿ. ಯಾಕೆಂದರೆ ಆವಾಗಲೂ ಕೂಡ ಈ ಸಿನಿಮಾ ದೊಡ್ಡ ಹೆಸರು ಮಾಡಿತ್ತು. ದೊಡ್ಡದಾಗಿ ಒಂದು ರೀತಿ ತುಂಬ ಜನಕ್ಕೆ ಇದು ಹೊಸ ಥರದ ಸಿನಿಮಾ ಅಂತ ಅನ್ನಿಸ್ತು. ಭಾಳ ಹೊಸ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆಲ್ಲವೂ ಕಾರಣ ಮೊದಲನೇದಾಗಿ ರಮೇಶ್ ಅವ್ರನ್ನ ಹೇಳ್ತೀನಿ. ರಮೇಶ್ ಇದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು. ಅಂದರೆ ಅವ್ರು ನನಗೆ ಕತೆ ಬಂದು ಹೇಳಿದಾಗ ಅದ ಬರೀ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ದಲ್ಲ, ಒಂದು 4-5 ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ನನಗೆ ಈ ಥರದ ಒಂದು ಪಾತ್ರನ ಹೇಳಿದ್ರು. ಏನಾಗುತ್ತೆ ಅಂತಂದರೆ ಇದೊಂಥರ ಬಯೋಪಿಕ್ ಥರನೂ ಹೌದು. ಅಂದರೆ ಆ ಕ್ಯಾರೆಕ್ಟರ್ಗಳು ಇವತ್ತಿಗೂ ಬದುಕಿದ್ದಾರೆ, ಅವತ್ತು ಬದುಕಿದ್ರು. ಅವರನ್ನು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅದು ನಾನೇ ಅಂತ ಅನ್ನೋಕ್ಕಿಂತ ಮುಂಚೆ, ಯಾಕಂದರೆ ಅವರು ಸಿನಿಮಾ ನೋಡುವಾಗ ಅವರು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತಾರೆ, ಇದು ಸರಿ ಇದೆಯಾ, ಇದು ಅಥವಾ ಅಂಥ ಪಾತ್ರಗಳ ಹತ್ರದಿಂದ ನೋಡಿದವರು ಕೂಡ ವಿಮರ್ಶೆ ಮಾಡ್ತಾ ಹೋಗ್ತಾರೆ, ಇವ್ರು ಸರಿಯಾಗಿ ಮಾಡಿದಾರಾ, ಇದಾಗಿದೆಯಾ ಅದಾಗಿದೆಯಾ. ನನಗೆ ಆಕೆ ಮೃದುಲ ಕ್ಯಾರೆಕ್ಟರ್ ಅಲ್ವಾ ರಮೇಶ್, ಮೃದುಲ ಕ್ಯಾರೆಕ್ಟ್ರು, ಅವರನ್ನು ಭೇಟಿ ಮಾಡಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಆದರೆ ರಮೇಶನ್ನು ತುಂಬ ಟ್ರೈ ಮಾಡಿದ್ರು ಅವರನ್ನು ಭೇಟಿ ಮಾಡಿಸೋಕ್ಕೆ ನನಗೆ, ಆದರೆ ಅವರ ಭೇಟಿ ಆಗಲಿಲ್ಲ ನನಗೆ.
ಅಂದರೆ ರಂಗನಾಥ್ ಅವರು ನನ್ನ ಯಜಮಾನ ಕ್ಯಾರೆಕ್ಟರ್ ಮಾಡಿದವರು, ಅವರು ಇಡೀ ಸಿನಿಮಾ ಶೂಟಿಂಗಲ್ಲೂ ನಮ್ಮ ಜೊತೆ ಇದ್ದರು. ಅವರು ನನಗೆ ಆದಷ್ಟು ಒಂದೊಂದು ಚೂರು ಹೇಳ್ತಾ ಇದ್ರು, ಹುಷಿಂಗ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೆಂಗೆ ನಿಮ್ಮ ವೈಫ್ ಹೆಂಗೆ ಮಾತಾಡ್ತಿದ್ರು, ಹಿಂಗೆ ಮಾಡ್ತಾರೆ, ಅದನ್ನು ಸ್ವಲ್ಪ ಕೇಳ್ತಾ ಇದ್ದೆ ನಾನು ಹೆಚ್ಚು ಅವ್ರ ಹತ್ರ. ಅವ್ರು ಹೀಗೆಲ್ಲ ಹೇಳ್ತಿದ್ರು. ಅದು ತುಂಬ ನನಗೆ ತುಂಬ ಪ್ಲಸ್ ಆಯಿತು. ನನಗೆ ಅವ್ರು ಹೇಳ್ತಾ ಇದ್ದಿದ್ದು ಹೀಗೆ ರಿಯಾಕ್ಟ್ ಮಾಡಿದ್ರು, ಹಾಗೆ ರಿಯಾಕ್ಟ್ ಮಾಡಿದ್ರು, ಹಂಗಾಯಿತು, ಅದು ಹಿಂಗಾಯಿತು ಅಂತ ಅವರು ಒಂಥರ ನಿಜ ಜೀವನದಲ್ಲಿ ಅನುಭವಿಸಿದ್ರಿಂದ ಮತ್ತು ಅವರ ಹೆಂಡತಿ ಅವ್ರು ಹೇಗೆ ಅದನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅದು ನನ್ನ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಎಲ್ಲರೂ ಉಷಾ ಭಂಡಾರಿಯಿಂದ ಹಿಡಿದು ಮಾಳವಿಕಾ ಅವಿನಾಶ್ ರವರು, ರಂಗಾಯಣ ರಘುರವರು, ಅಲ್ಲಿ ಮುನಿ, ನಮ್ಮ ಯಶಸ್ಸು, ಮತ್ತು 3-4 ಜನ ಸಂದೀಪು, ತುಂಬ ಜನ ಹುಡುಗರು ಎಲ್ಲರೂ ಒಂಥರ ಇಟ್ ವಾಸ್ ಲೈಕ್ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದಂಗಿತ್ತು ನಾವೆಲ್ಲ ಶೂಟಿಂಗ್ ಮಾಡಿದ್ದು. ಯಾಕೆಂದರೆ ರತ್ನವೇಲು ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇನ್ ಸೌತ್ ಇಂಡಿಯಾ. ಅವರ ಕ್ಯಾಮ್ರಾ ವರ್ಕಲ್ಲಿ ಮತ್ತು ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು ಕಥೆಯಲ್ಲಿ, ಮತ್ತು ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು. ಅವರು ಕೂಡ ರಮೇಶ್ನಷ್ಟೇ ಎಷ್ಟು ಶ್ರಮ ತಗೊಂಡಿದ್ರು, ಅವರು ಕೂಡ ಅಷ್ಟೇ ಶ್ರಮದಲ್ಲಿ ಕೂಡ ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು. ಅದಕ್ಕಿಂತ ಆ ಚಿತ್ರಕ್ಕೆ ಸ್ಪೀಡ್ ಕೊಟ್ಟಿದ್ದು ಎಡಿಟರ್ ಅಂಥೋನಿ ಕೂಡ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಡಿಟರು ಅವರು. ಮತ್ತು ತುಂಬ ಜನ ಅದಕ್ಕೆ ಸಪೋರ್ಟ್ ಆಗಿದ್ದು. ಅಫ್ಕೋರ್ಸ್ ಪ್ರೊಡ್ಯೂಸರ್ಗೆ ಹೇಳಿಲ್ಲ ಅಂತಂದರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಮುರಳೀಧರ್ ಹಾಲಪ್ಪ, ನನಗೆ ರಾಕಿ ಬ್ರದರ್ ಅವನು ಮತ್ತು ಕೆಂಚಪ್ ಗೌಡ್ರು ಒಂದು ರೀತಿ ದೊಡ್ಡ ಶಕ್ತಿಯಾಗಿ ಹಿಂದೆ ನಿಂತರು. ಪ್ರೊಡ್ಯೂಸರ್ ಆಗಿ ಅವರು ಹಣವನ್ನು ಕೊಡೋದಷ್ಟೇ ಅಲ್ಲದೆ ಜೊತೆಗೆ ಅದನ್ನು ಸಿನಿಮಾನ ಎಲ್ಲಿಗೆ ತಲುಪಿಸ್ಬೇಕು, ಎಲ್ಲಿಗೆ ಯಾರಿಗೆ ಮುಟ್ಟಿಸ್ಬೇಕು, ಹೇಗೆ ಮಾಡಬೇಕು, ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಮಟ್ಟಿಗೆ ತುಂಬ ಶ್ರಮ ಪಟ್ಟವರು ಅವರು ಕೂಡ ರಮೇಶ್ ಜೊತೆ ಸೇರಿ. ಅದ್ರ ಜೊತೆಗೆ ಇಂದು ರಮೇಶ್ ಶ್ರೀಮತಿ ಅಷ್ಟೇ ಅಲ್ಲ, ಆ್ಯಕ್ಚುಲಿ ಅವನ ಹಿಂದೆ ಇರೋ ನಿಜವಾದ ಒಂದು ಹೆಣ್ಣಿನ ಶಕ್ತಿ ಅನ್ಬೋದು. ಅದೆಲ್ಲವೂ ಸೇರಿ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಯಿತು ಅಂತ ನಾನು ಭಾವಿಸ್ತೀನಿ. ಎಲ್ಲರ ಶ್ರಮವೂ ಇದೆ ಇದರಲ್ಲಿ. ಸಿದ್ದರಾಮಯ್ಯ ಅವರು ನಿನ್ನೆ ಅವರು ಇದನ್ನು ನೋಡುವಾಗ ಏನಾಯಿತು ಅಂತಂದರೆ, ರಮೇಶ್ ನನಗೆ ಅದನ್ನೆಲ್ಲ ಹೇಳಿರಲಿಲ್ಲ. ಅಮ್ಮ ನೀ ಬರಬೇಕು ನಾನು ಎಲ್ಲೋ ಒಂದು ಮೀಟಿಂಗ್ ಅಣ್ಣ ಸತ್ಯ ಹೇಳಬೇಕು, ಸಿದ್ದರಾಮಣ್ಣ ಅಂತಾನೆ ನಾನು ಕರೆಯೋದು, ಅವ್ರನ್ನೂ ನಾನು ಅಣ್ಣ ಅಂತಾನೆ ಕರೆಯೋದು. ಯಾಕಂದರೆ ಅದೇ ರೀತಿ ಅವರು ನಡ್ಕೊಂಡಿರೋದು. ಯಾಕಂದರೆ ಚೀಫ್ ಮಿನಿಸ್ಟರ್ ಆದಾಗ ನಾನು ಮೊದಲನೇ ಬಾರಿ ಅಂದರೆ ಈ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ MLC ಆಗಿ. ಹ್ಯಾರಿಸ್ ಅಣ್ಣನು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು. ಸೊ ದೇ ಟ್ರೀಟ್ ಮಿ ಆಸ್ ಮೈ ಫ್ಯಾಮಿಲಿ ಮೆಂಬರ್. ಸೊ ಏನಕ್ಕೆ ಬರಬೇಕು, ಏನಕ್ಕೆ ನಾನು ಯಾಕೆ ಶಕ್ತಿ ಸೋದಕ್ಕೆ ಬರಬೇಕು ಅಂತ, ಇಲ್ಲ ನೀನು ಬರಬೇಕಮ್ಮ ಅಂತ. ಇವನು ಎಂಥ ಬುದ್ಧಿವಂತ ಅಂದರೆ ರಮೇಶ, ಅವ್ನು ಮಾಡಿದಷ್ಟೇ ಅಲ್ಲದೆ ವಾಸನ ಜೊತೆಗೆ ಅವ್ರ PA ಕೇಳೆಲ್ಲ ಫೋನ್ ಮಾಡಿಸ್ಬಿಟ್ಟ. ಅವ್ರು ಅಮ್ಮ ನೀವು ಬರಬೇಕು, ಪ್ರಭಾಕರ್ ಬರಬೇಕಮ್ಮ ಏನೇ ಇಷ್ಟೊಂದು ಅರ್ಜೆಂಟ್, ಮೊದಲೇ ನಾವು ಅಪೋಸಿಷನ್ ಪಾರ್ಟಿ, ಏನಕ್ಕೆ CM ನೋಡಕ್ ಬರಬೇಕು, ಏನು ಇವನು ಕರೀತಾವನಲ್ಲ ಯಾಕೆ ಅಂತ, ಏನೋ ಅಂತ. ಸರಿ ಶಕ್ತಿ ಸೋದಕ್ಕೆ ಹೋದ್ರೆ ಆವಾಗ ಗೊತ್ತಾಗಿದೆ ಇವನು ಬೆಳಗಿಂದ ತಿರುಗಾಡವನೇ ಅಂತ ತೋರ್ಸಕ್ಕೆ CM ಹತ್ರ. ನನ್ನ ಟೈಮಿಲ್ಲ ಅವಾಗ ಯಾಯೋ ಅಂತ ಅಂದವಳವರು. ಅದನ್ನೆಲ್ಲ ಹೇಳಿಲ್ಲ ಕಳ್ಳ ಇವನು ನನಗೆ. ಇದನ್ನು ಅಲ್ಲಿ ಹೋದ್ಮೇಲೆ ಹೇಳ್ದ, ಇದನ್ನು CM ಅವ್ರ ಹತ್ರ ತೋರಿಸ್ಬೇಕಮ್ಮ, ತೋರಿಸು. ಅದಕ್ಕೆ ನಾನು ಯಾಕೋ ಇಲ್ಲ ಕಣಮ್ಮ ನೀನು ಬರಬೇಕು. ಸರಿ, ಆಮೇಲೆ ಗೊತ್ತಾಯ್ತು ಇವನು ಬಯಸ್ಕೊಂಡಿರೋದು ಹೇಳಿಲ್ಲ. ಸರಿ, ನಾವು ಅವ್ರ ಇದರಲ್ಲಿ ಕಚೇರಿ ಒಳಗೆ ಮೀಟಿಂಗ್ ಹಾಲಲ್ಲಿ ಎಂಟ್ರ್ ಆಗಿದ ತಕ್ಷಣ ನಿನಗೆ ಹೇಳಿದ್ನಲ್ಲ ಬರಬೇಡ, ನಾನು ಹಿಂದೆ ನಾನು ನೋಡಲ್ಲ ಅಂತ, ಹಿಂದೆ ನಾನು ಬರ್ತಾ ಇದ್ದೀನಲ್ಲ, ಏನಮ್ಮ BJP ಅಂದ್ರು. ಏನಿಲ್ಲ ಅಣ್ಣ, ಸ್ವಲ್ಪ ಜಗಳ ಆಡೋಣ ಅಂತ ಬಂದಿದ್ದೀನಿ ಅನ್ಕೊಂಡು ಸುಮ್ಮನೆ ಎಂಟ್ರ್ ಆದೆ. ಆಮೇಲೆ ಏನಿಲ್ಲ ಅಣ್ಣ, ನಾನು ಬಂದಿರೋದು ಪಕ್ಷದ ವಿಚಾರಕ್ಕಲ್ಲ ಅಥವಾ ರಾಜಕೀಯ ಮಾತನಾಡೋದಕ್ಕಲ್ಲ, ಇದು ಸೈನೈಡ್ಗೂ ನಿನಗೂ ಏನು ಸಂಬಂಧ ಅಂತ. ಸೈನೈಡ್ಗೂ ನನಗೂ ಸಂಬಂಧ ಇಲ್ಲಣ್ಣ, ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸರಿ ಆಯ್ತು ಅಂದ್ಬಿಟ್ಟು ಪಾಪ ನೋಡಿ ತುಂಬ ಒಳ್ಳೆ ಮಾತನಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು, ಪಿಕ್ಚರ್ ನೋಡ್ತೀನಿ ಅಂತ ಹೇಳಿದ್ರು. ಅದೊಂದು ದೊಡ್ಡ ಸಪೋರ್ಟ್ ಅನಿಸುತ್ತೆ. ಯಾವುದೋ ಒಂದು ರಾಜಕೀಯದಲ್ಲಿ ಅಷ್ಟು ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡಲಿಕ್ಕೆ ಸಮಯ ಕೊಡ್ತೀನಿ ಅನ್ನೋದು ಕೂಡ ತುಂಬ ಇದು. ನಾನು ಅದನ್ನೇ ಹೇಳಿದೆ, ನೋಡಪ್ಪ ಪಕ್ಷಾತೀತವಾಗಿ ಎಲ್ಲರನ್ನೂ ಕರಿಯಪ್ಪ, ಪಿಕ್ಚರ್ ಅಂದರೆ ಪಿಕ್ಚರ್, ಅದಕ್ಕೆ ಪಕ್ಷ ಇಲ್ಲ, ರಾಜಕೀಯ ಇಲ್ಲ ಅಂತ ಹೇಳಿದೆ. ಬಟ್ ಈಗ ಸಾಂದರ್ಭಿಕವಾಗಿ ಹೇಗಾಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಏನು ಮಾಡಿದ್ದೀವಿ, ಒಂದು ದೊಡ್ಡ ಶಕ್ತಿಯನ್ನು ತೋರಿಸಿದ್ದೀವಿ. ಅದು ನಿಜವಾಗ್ಲೂ ಇಡೀ ಭಾರತೀಯರಿಗೆ ಹೆಮ್ಮೆ ಪಡುವಂಥ ದಿನ ಇವತ್ತು. ಯಾಕೆಂತಂದರೆ ಇವತ್ತು ದಿನ ನಾವು ಎಲ್ಲರಿಗೂ
ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಯೋಧನಿಗೂ ದೊಡ್ಡ ಸಲ್ಯೂಟ್ ಮಾಡುವಂಥ ದಿನ ಇವತ್ತು. ಅಂತಹ ದಿನದಲ್ಲಿ ಮತ್ತೊಮ್ಮೆ ಈ ಭಯೋತ್ಪಾದನೆ, ಆ ಟೆರರಿಸಮು ಹೇಗೆ ನಶಿಸಿ ಹೋಗಬೇಕು, ಹೇಗೆ ಅದು ಅಳಿಸಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿರೋದು ಎಷ್ಟೊಂದು ಪ್ರಸ್ತುತ ಅಂತ ಈಗ ಅನ್ನಿಸ್ತಿದೆ ರಮೇಶ. ನಿಜವಾಗ್ಲೂ ಒಂದು ರೀತಿ ಈ ಸಿನಿಮಾ ಈಗಲೂ ನೋಡಿದ್ರೆ ಅದೊಂದು ಇವಾಗ ಹಳೆ ಸಿನಿಮಾ ಅಂತ ಅನ್ಸಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂಥರ ಎವ್ರಿ ಟೈಮ್ ಯು ಫೀಲ್ ದಟ್ ಇಟ್ ಇಸ್ ಫ್ರೆಶ್ ಸಿನಿಮಾ. ಒಂದು ಪ್ರತಿಸತಿ ನೋಡಿದಾಗಲೂ ಏನೋ ಒಂದು ಇದು ನೋಡಿದೆ ಅಂತ. ನನಗೆ ಬಹಳ ಅಭಿಮಾನದಿಂದ ಮಾತಾಡಿದ್ರು ಉಷಾ ಹರ್ಸೆಲ್ಫ್ ಈಸ್ ಎ ಗುಡ್ ಆಕ್ಟ್ರೆಸ್. ನಾನು ಯಾವಾಗಲೂ ಆಕೆ ತುಂಬ ಅಭಿಮಾನಿಸ್ತಿದ್ದೆ. ಆಕೆ ಗೊತ್ತದು, ಆಕೆ ಭಾಷೆಯನ್ನ, ಆಕೆ ನಡ್ಕೊಳ್ಳೋ ರೀತಿಯನ್ನ. ಅಂದರೆ ಆಕೆ ತಾನೇ ಒಂದು ಆಕ್ಟಿಂಗ್ ಸ್ಕೂಲು ಇದು ಎಲ್ಲವನ್ನೂ ನಡೆಸ್ತಾ ಇರುವಂಥ ಒಬ್ಬ ಪ್ರಾಧ್ಯಾಪಕಿ ಆಕೆ ಇನ್ನೊಬ್ಬರ ಕಲಾವಿದನ ಹೊಗಳೋದು ತುಂಬಾ ಥ್ಯಾಂಕ್ಸ್. ಆಕೆ ಟೀಚರ್ ಆಗಿ ಅವರ ಸ್ಟೂಡೆಂಟ್ ಆಗಿ ತುಂಬಾ ಥ್ಯಾಂಕ್ಸ್. ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಡಿಸ್ಕಷನ್ ಆಗಿದೆ. ಟೆರರಿಸಮ್ ಮಧ್ಯದಲ್ಲಿ, ಟೆರರಿಸ್ಟ್ ಮಧ್ಯದಲ್ಲಿ ಅವಾರ್ಡ್ ಇವ್ರಿಗೆ ಹೋಗುತ್ತಾ, ಅವಾರ್ಡ್ ಅವ್ರಿಗೆ ಹೋಗುತ್ತಾ ಅಂತಲ್ಲ. ನೋಡಿ ಇದನ್ನ ಈಗ ಹೇಳ್ತೇಳಿ ಪಕ್ಕದಲ್ಲಿ ಕೂತ್ಕೊಂಡು, ನಮ್ಗೆ ಗೊತ್ತಿರಲಿಲ್ಲ ಅದು. ಬಟ್ ಎಲ್ಲರಿಗೂ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದೇನು ಅಂದರೆ, ಈ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾವನ್ನ ನಾವೆಲ್ಲರೂ ಮಾಧ್ಯಮದವರು, ನಾವೆಲ್ಲ ಸ್ನೇಹಿತರು ಆ ಸಿನಿಮಾವನ್ನು ಇನ್ನಷ್ಟು ಜನರಿಗೆ ತಲುಪಿಸುವಂಥ ಮಟ್ಟಿಗೆ, ಆ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸು ಕಾಣೋದ್ರ ಮಟ್ಟಿಗೆ, ಮತ್ತೆ ಟೆರರಿಸಮ್ ಅಳಿಸಿ ಹೋಗ್ಬೇಕು, ಆ ಭಯೋತ್ಪಾದಕರು ನಾಶ ಆಗಬೇಕು. ಭಯೋತ್ಪಾದಕರ ಇರುವ ಮನಸ್ಸು ಅಂದರೆ ಶತ್ರು ನಾಶ ಆಗೋದ್ರಿಂದ ಶತ್ರುತ್ವ ನಾಶ ಆಗಬೇಕು ಅಂತೇಳಿ ನಮ್ಮಲ್ಲಿ ಹಿಂದೂಗಳು, ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಅಥವಾ ನಮ್ಮ ಸಂಸ್ಕಾರ ಅದು. ಅಂತಂದರೆ ವ್ಯಕ್ತಿ ನಾಶಕ್ಕಿಂತ ವ್ಯಕ್ತಿಯಲ್ಲಿರುವ ದ್ವೇಷ ನಾಶ ಆಗಬೇಕು, ಶತ್ರುತ್ವ ನಾಶ ಆಗಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಹೇಳ್ತಾ, ಈ ಸಿನಿಮಾ ಮತ್ತು ದೊಡ್ಡ ಯಶಸ್ಸಾಗಲಿ. ರಮೇಶ್, ಮತ್ತೊಮ್ಮೆ ಹಲವಾರು ಜನ ನಿಮಗೆ ಪತ್ರ ಬರೆಯುವಂಥದ್ದಾಗಲಿ, ಅಣ್ಣ ನೀವು ಮತ್ತೆ ಓದುವಂಥದ್ದಾಗಲಿ. ಇನ್ನೊಂದು 20 ವರ್ಷ ಆದ್ಮೇಲೆ ರಿಲೀಸ್ ಮತ್ತೆ ಆದರೂ ಆಗ್ಬೋದು. ಆ ಥರದ್ದು ಯಾರು ಗೊತ್ತು. ಆ ಥರದೊಂದು ಪ್ರೀಕ್ವೆಲ್ ಮಾಡ್ತಿದ್ದಾರೆ, ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಗೊತ್ತಿಲ್ಲ ಅವನೇನು ಬೇರೆ ಪ್ರೀಕ್ವೆಲ್ ನಾನು ಹಿಂಗೆ ಇರಕ್ಕೆ ಸಾಧ್ಯ. ನಾನು ನಿಜವಾಗ್ಲೂ ಕೇಳಿದೆ, ಅದು ಪ್ರೀಕ್ವೆಲ್ ನಾನು ಇರಲ್ವಲ್ಲ, ಹಿಂಗೆ ನಾವು ಬೇರೆ ತರ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಮಾತಾಡಿದಾನಪ್ಪ. ಹೌದು, ಅದೊಂದು ಏನು ಹೇಳಿದಾನೆ. ಅದೇ, ಥ್ಯಾಂಕ್ ಯು ಸೋ ಮಚ್ ರಮೇಶ್. ಮತ್ತೊಮ್ಮೆ ನಮ್ಮನ್ನ ನೆನಪಿಸ್ಕೊಂಡು ಕರೆದು ನಿಮ್ಮ ಸಿನಿಮಾ ಬಗ್ಗೆ ಮಾತನಾಡಕ್ಕೆ ಅಥವಾ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಯಾವ ಫಿಲ್ಮ್ ಆಗ್ತಿದ್ರು ಪ್ರತಿಯೊಬ್ಬರು ಕೇಳ್ತಾ ಇದ್ದು, ಅವ್ರು ಹೆಂಗ್ ಕೊಲೆ ಮಾಡಿದ್ರು ರಾಜೀವ್ ಗಾಂಧಿ ಅವ್ರನ್ನ, ಹೆಂಗಾಯ್ತು ಅಂತ ಯಾಕೆ ಹೇಳಲಿಲ್ಲ ಅಂದ್ರು. ನಮ್ಗೆ ಅವಾಗ ಭಯ ಇತ್ತು, ನನಗೂ ಮಿಸ್ಸಸ್ಗೆ ಮತ್ತೆ ಎಲ್ಲರಿಗೂ, ಈ ಫಿಲ್ಮ್ ಬ್ಯಾನ್ ಆಗ್ಬಿಡುತ್ತೆ ಏನೋ ಅಂತ ಹೇಳಿ ತುಂಬಾ ಇದರಲ್ಲೇ ಮಾಡಿದ್ದು. ಬಟ್ ಸೆನ್ಸಾರ್ಸಲ್ಲಿ ಯು ಸರ್ಟಿಫಿಕೇಟ್ ಕೊಟ್ಟರು ನಮಗೆ. ಇಷ್ಟು ಸೆನ್ಸಿಟಿವ್ ಫಿಲ್ಮ್ಗೂ ಯು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸೆನ್ಸಾರ್ನವರೇ ಶೋ ಹಾಕಿದ್ರು ನಮ್ಮ ಫಿಲ್ಮ್. ಎಲ್ಲರಿಗೂ ಅಷ್ಟು ಇಂಟೆನ್ಸ್ ಇದ್ದಂಥ ಒಂದು ಫಿಲ್ಮು. ಈಗ ಸಾಹೇಬ್ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆತ್ಮೀಯರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಸ್ನೇಹಿತ, ಬಾಲ್ಯ ಸ್ನೇಹಿತ ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ಜೊತೆಗೆ ಭಾಳಷ್ಟು ಕಾಲ ಕಳೆದಿದ್ದೀವಿ. ರಮೇಶ್ ಭಾಳ ಒಂಥರ ರಿಸರ್ಚರ್ ಥರ. ಏನೋ ಒಂದು ಸಿಕ್ಕಿದ್ರೆ ಅದನ್ನು ಹುಡುಕಿ ಅದ್ರ ಹಿಂದೆ ಹೋಗಿ ಅಲ್ಲೇ ಬಿಡಲ್ಲ, ಅದನ್ನು ಮಾಡ್ತಾನೇ ಇರ್ತಾನೆ. ಅದೇ ಇವತ್ತು ಅದನ್ನೇ ಮಾಡ್ತಾ ಇರೋದು, ಅದನ್ನು ಬಿಟ್ಟಿಲ್ಲ. ಅವ್ರ ಶ್ರೀಮತಿ ಕೂಡ ಒಪ್ಕೊಳ್ತಾರೆ ನನ್ನ ಜೊತೆಯಲ್ಲಿ. ಬಹಳ ಮುಖ್ಯ ಅಂದ್ರೆ ಸೈನೈಡ್ ನ 20 ವರ್ಷ ಆದ್ಮೇಲೆ ರೀಲಾಂಚ್ ಮತ್ತೆ ಮಾಡ್ತಾ ಇದ್ದಾರೆ ಅಂದ್ರೇನೆ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಥಿಂಗ್. ಯು ಹ್ಯಾವ್ ಟು ಅಪ್ರಿಶಿಯೇಟ್ ಫಾರ್ ದಟ್. ಅಭಿನಂದನೆ ರಮೇಶ್ ನಿಮ್ಗೆ. ಅದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. 20 ವರ್ಷ ಆದ್ಮೇಲೆ ಮತ್ತೆ ರೀಲಾಂಚ್ ಮಾಡಕ್ ಧೈರ್ಯ ಬರಬೇಕಲ್ಲ. ಹೊಸ ಪಿಕ್ಚರ್ ರಿಲೀಸ್ ಮಾಡಕ್ಕೆ ಕನ್ನಡದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಅದರಲ್ಲೂ ವಿಶೇಷವಾಗಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಬೇಕು. ನನ್ನ ಪಕ್ಕದಲ್ಲಿ ಕೂತಿರುವಂತ ನನ್ನ ಸಹೋದರಿ ಅವ್ರು ಇಲ್ಲೂ ಆಕ್ಟಿಂಗ್ ಮಾಡಿದ್ರು. ಈಗ ಆ ಸಿದ್ದರಾಮಯ್ಯನ ಸೀನ್ ಎಲ್ಲ ಸ್ವಲ್ಪ ಹೇಳಿದ ಆಕ್ಟಿಂಗೇ ಇತ್ತಲ್ವಾ ಅದು. ಅಂದ್ರೆ ದಿನನಿತ್ಯ ನಿಮಿಷದಲ್ಲೂ ಅಭಿನಯ ಇದೆ ಅವರಲ್ಲಿ. ಅವ್ರದ್ದು ಎಲ್ಲ ಕ್ಯಾರೆಕ್ಟರ್ ನೋಡಿದೀವಿ ನಾವು, ಸುಮಾರು ಎಲ್ಲ. ಅವ್ರ ರಿಯಲ್ ಕ್ಯಾರೆಕ್ಟರ್ ನೋಡಿದೀನಿ ನಾನು. ಸೊ ಶಿ ಇಸ್ ಅ ಗುಡ್ ಆಕ್ಟ್ರೆಸ್ ಅಂಡ್ ನೋ ಡೌಟ್. ಇವರೆಲ್ಲ ಅಂದ್ರೆ ಆವತ್ತು ಆ ಫಿಲಿಮ್ಗೆ ಇವರೆಲ್ಲ ಬಂದು ಮಾಡಿರುವಂತದ್ದು ನಿಜವಾಗ್ಲೂ ಸೆಲೆಕ್ಷನ್ ವಾಸ್ ಸೂಪರ್. ರಮೇಶ್, ಸಬ್ಜೆಕ್ಟ್ ಆಲ್ಸೋ ವಾಸ್ ವೆರಿ ಗುಡ್. ಎಕ್ಸಲೆಂಟ್ ಸಬ್ಜೆಕ್ಟ್ ಅನ್ನು ತಗೊಂಡು ಪಿಕ್ಚರ್ ಮಾಡಿದ್ದೀರಾ.
ನಿಜ ತಾರಕ ಹೇಳ್ದಾಗೆ ಇವತ್ತು ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಏನು ನಮ್ಮ ಭಾರತ ಮಾಡ್ತಾ ಇದೆ, ಬಹಳ ಅಭಿಮಾನದಿಂದ ನಾವೆಲ್ಲರೂ ಭಾರತೀಯರಾಗಿ ಅದನ್ನ ಹೆಮ್ಮೆ ಪಡುವಂಥದ್ದು ಆಗ್ಬೇಕು ನಿಜ ಹೇಳಿದ್ರೆ. ಯಾಕಂದ್ರೆ ಈ ದೇಶ ಯಾವತ್ತೂ ಕೂಡ ಯಾವುದೇ ಭಯೋತ್ಪಾದಕನೆಯನ್ನ ಬಿಟ್ಟಿಲ್ಲ, ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ. ಯಾಕಂದ್ರೆ ನಾವೆಲ್ಲ ಶಾಂತಿ ಪ್ರಿಯರು, ನಮ್ಮ ದೇಶವಾಸಿಗಳು ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು, ಪ್ರೀತಿಯಿಂದ ಹಂಚ್ಕೊಂಡು ಬದುಕುವಂತ ಜನ. ನಮ್ಮನ್ನ ಭಯಪಡಿಸಿ ಭಯವನ್ನ ಉತ್ಪಾದನೆ ಮಾಡುವಂತವ್ರನ್ನ ಖಂಡಿತವಾಗಿ ನಮ್ಮ ದೇಶ ಬಿಡ್ಲೇಬಾರ್ದು ಯಾವುದೇ ಕಾರಣಕ್ಕೆ. ಅದೇ ಅವತ್ತು ಈ ಪಿಕ್ಚರ್ ಅಲ್ಲಿ ಕೂಡ ರಾಜೀವ್ ಗಾಂಧಿ ಅವ್ರು ಮಾಡಿರುವಂತದ್ದು ಅದನ್ನೇ ಕೂಡ. ಸೊ ಇದೆಲ್ಲ ಅಂದ್ರೆ ಇದ್ರಲ್ಲಿ ರಾಜಕೀಯ ಏನೂ ಇಲ್ಲ. ಇದು ಇವತ್ತು ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಸಪೋರ್ಟ್, ಅವತ್ತು ಯಾರು ಮಾಡಿದಾರೆ ಅವ್ರಿಗೂ ನಮ್ಮ ಸಪೋರ್ಟ್. ಸೊ ಇದು ದೇಶಕ್ಕೋಸ್ಕರ ಇಂಥ ಸಬ್ಜೆಕ್ಟ್ ಬಹುಶಃ ಇನ್ನೂ ಜಾಸ್ತಿ ಬರಬೇಕು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ. ಯಾಕೆಂದ್ರೆ ಇವೆಲ್ಲ ಚರಿತ್ರೆ, ಇದು ಮರ್ತೋಗ್ತೀವಿ ನಾವು, ನಮ್ಮ ಮೆಮರಿ ಪವರ್ ಬಹಳ ಕಡಿಮೆ. ಸೊ ಇದನ್ನ ಅಟ್ಲೀಸ್ಟ್ ಇಫ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ದೆನ್ ವಿ ನೀಡ್ ಗುಡ್ ಮೂವೀಸ್ ಲೈಕ್ ದಿಸ್ ವಿಚ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ. ಇದು ಮುಂದಿನ ಜನರೇಷನ್ಗೆ ನಾವು ಕೊಡುವಂಥದ್ದಾಗಬೇಕು. ರಮೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮುಂದುವರಿಸಿ. ಸ್ನೇಹ ಪ್ರೀತಿ ಇದನ್ನೆಲ್ಲ ಉಳಿಸ್ಕೊಂಡು ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲ್ಲ, ಲೇಟಾಗಿ ಬಂದಿದ್ದೀನಿ ಅಂತ ಅದನ್ನ ಬೇರೆ ಬಹಳ ವಿಶೇಷವಾಗಿ ತಾರಕ ಬೇರೆ ಹೇಳಿದ್ರು. ಹಾಗಾಗಿ ನಾನು ಶಾರ್ಟ್ ಆಗಿ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನನ್ನ ಮೈಕ್ ನನ್ನ ಕೈಲಿ ಕೊಟ್ಟ ಮೇಲೆ ಗೊತ್ತು ಅವ್ರಿಗೆ, ನಮಗೆ ಗೊತ್ತಿರೋದು ಇದು ಒಂದೇ ಕೆಲಸ, ಅವ್ರ ತರ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಒಳ್ಳೇದನ್ನ ಬಯಸ್ತಾ ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗ್ಲಿ. ಇವೆಲ್ಲ ಒಂದು ರೆವಲ್ಯೂಷನರಿ ಮೂವೀಸ್, ಈ ತರ ಇನ್ನೂ ಒಳ್ಳೆ ಚಿತ್ರಗಳು ಬರ್ಲಿ ಕನ್ನಡದಲ್ಲಿ ಅಂತ ಹೇಳ್ತಾ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.